ಹಲ್ಲೆ ಮಾಡಿ ಆರೋಪಿಯನ್ನ ಕರೆದೊಯ್ದ ಘಟನೆಯೊಂದು ನಡೆದಿದೆ. ಬೆಟಗೇರಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಪೊಲೀಸರು ಆಸ್ಪತ್ರೆಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಹಾಗೂ ಡಿವೈಎಸ್ಪಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಾಯಾಳು ಪೊಲೀಸರ ಆರೋಗ್ಯವನ್ನ ವಿಚಾರಿಸಿದ ಎಸ್ಪಿ ಸಾಹೇಬ್ರು ನಂತರ ಮಾಧ್ಯಮಗಳಿಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಅವರು ಹೇಳಿಕೆ ನೀಡಿದ್ದಾರೆ. ಗಂಗಾವತಿ ಶಹರ್ ಪೊಲೀಸರಿಗೆ ಬೇಕಾದ ಆರೋಪಿ ಒಬ್ಬನನ್ನ ವಶಕ್ಕೆ ಪಡೆಯಲು ಈ ಪೊಲೀಸರು ಬಂದಿದ್ರು ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ವಶಕ್ಕೆ ತೆಗೆದುಕೊಂಡು ಹೋಗುವಾಗ ಆರೋಪಿಯ ಹಿಂಬಾಲಕರು ಬಂದಿದ್ದಾರೆ. ಅವರು ಬಂದು ಪೊಲೀಸ್ ವಾಹನದ ಮೇಲೆ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾತ್ರವಲ್ಲ, ಆರೋಪಿ ಎಸ್ಕೇಪ್ ಆಗಲು ಅವನ ಹಿಂಬಾಲಕರು ಸಹಾಯ ಮಾಡಿದ್ದಾರೆ ಅಂತ ಎಸ್ಪಿ ಅವರು ಹೇಳಿದರು. ಈಗ ಗಾಯಾಳು ಪೊಲೀಸರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಂಗಾವತಿ ಪೊಲೀಸರು ಕೊಟ್ಟ ದೂರಿನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಎಷ್ಟು ಜನ ಬಂದು ಅಟ್ಯಾಕ್ ಮಾಡಿದ್ರು ಎಂಬುದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ತನಿಖೆ ವೇಳೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪಿಸಲಾಗುವುದಿಲ್ಲ. ಗಂಗಾವತಿ ಪೊಲೀಸರು ಬಂದಿರುವ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ದಾರೆ. ಕಾರ್ ಗ್ಲಾಸ್ ಒಡೆದು ಡೋರ್ ಓಪನ್ ಮಾಡಿ ಆರೋಪಿಯನ್ನ ಕರೆದೊಯ್ದಿದ್ದಾರೆ. ಆ ಗ್ಯಾಂಗ್ ಯಾವುದು, ಎಷ್ಟು ಜನ ಇದ್ರು ಎಂಬ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಗದಗ್ ಬಂದಿರುವ ಬಗ್ಗೆ ಗಂಗಾವತಿ ಪೊಲೀಸರು ನಮಗೆ ಮೊದಲು ಮಾಹಿತಿ ನೀಡಿಲ್ಲ. ಆರೋಪಿ ಸಿಕ್ಕ ನಂತರ ಕರೆದುಕೊಂಡು ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆತರ್ತಾ ಇದ್ರು. ಪೊಲೀಸ್ ಠಾಣೆಗೆ ಬರುವ ವೇಳೆ ಮಾರ್ಗ ಮಧ್ಯದಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದ್ದು ಕಾನೂನಿನ ಭಯ ಇಲ್ವಾ ಎನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದು ದಿಢೀರ್ನೆ ನಡೆದ ಘಟನೆಯಾಗಿದೆ. ಕಾನೂನಿನ ಭಯ ಅನ್ನೋ ಪ್ರಶ್ನೆಯೇ ಇಲ್ಲ. ಈ ಬಗ್ಗೆ ತನಿಖೆ ಮಾಡ್ತಿದ್ದೇವೆ. ಕಾನೂನಿನ ಭಯ ಅವರಿಗೆ ಹೇಗೆ ಮುಟ್ಟಿಸಬೇಕೋ ಹಾಗೆ ಮುಟ್ಟಿಸ್ತೇವೆ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡುವ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಗದಗ ಎಸ್ಪಿ ಬಿಎಸ್ ನೇಮಗೌಡ ಅವರು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಪ್ರಕರಣ ಮುಂದೆ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕು. ವರದಿ ಸುರೇಶ್ ಶಲ್ವಾದಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ. ಬರ್ರಿ ಬರ್ರಿ ಆತ್ಮಳಿ ಬರ ಮೂಗು ಸಿಗ್ಬೇಕು ಸರ್. ಸಿಕ್ಕಿಲ್ಲ ಅಂತ ಹೇಳ್ಬಿಡುವಂತ ಪೊಲೀಸ್ ಎಂದು ಕೂತಿದ್ರು. ನೀವು ಎಷ್ಟು ಬಂದಿದ್ದೀರಿ ಕೊಪ್ಪಳದಿಂದ ಗಂಗಾವತಿ? ಡ್ರೈವರ್ ನೀವು ಎಲ್ಲಿಂದ ತೊಗೊಂಬಂದ್ರಿ ಗಾಡಿ? ಹಾಂ, ಮಾತಾಡೋಕ್ಕಾಗಲ್ಲ. ಯಾವ ಊರು ಸರ್ ನಿಮ್ಮದು? ಸರ್ ಅವ್ರು ಎಷ್ಟು ಜನ ಇದ್ರಿ ಸರ್ ಬಂದವರು? ಎಷ್ಟು ಸರ್? ಅಲ್ಲ, ಬಟ್ ಅಂಕಿಯಾರ ತೋರಿಸಲ್ಲ ಎಷ್ಟು ಜನ ಇದ್ದಾರೆ ಅವರು? ಗೊತ್ತಿಲ್ಲ. ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಷ್ಟು ಜನ? ಇಷ್ಟ ಗಾಯ ಆಗೈತೆ ನಿಮಗೆ? ಏನಾಗೈತೆ ಅಂತ ಏನಾಗೈತೆ ರೀ? ಹಾಂ, ಹೌದಾ? ಅವ್ರು ಎಷ್ಟು ಜನ ಬಂದಿದ್ರು? ಹೆಂಗೆ, ಏನು ಸ್ಕೂಟಿ ಮೇಲೆ ಬಂದರು, ಗಾಡಿ ತೊಗೊಂಬಂದಿದ್ರು? ನೀವು ಎಷ್ಟು ಬಂದಿದ್ದೀರಿ ಕೊಪ್ಪಳದಿಂದ ಗಂಗಾವತಿಲಿಂದ? ಎಷ್ಟು ಜನ ಬಂದಿದ್ರಿ? 4 ಜನ ಇದ್ದಾರೆ. ನಿಮ್ಮನ್ನು ಹಿಡಿದು 4 ಜನ. ಪೊಲೀಸ್ ಎಷ್ಟಿದ್ರು, ಆರೋಪಿಗಳು ಎಷ್ಟಿದ್ರು?
ರಕ್ಷಣೆ ಬೇಕಲ್ಲ ನಿಮ್ಮ ಡ್ರೆಸ್ ಮ್ಯಾಲ ಮತ್ತೆ ಏನಾಗಿದೆ ಸರ್ ಅಂತ ಎಷ್ಟು ಮಂದಿ ಇದೆ ಸರ್ ಆಫೀಸರ್ಗೆ ಹೇಳಿ ಸರ್ ಆಫೀಸರ್ ಮಾತಾಡ್ಸ್ತಾರೆ ಅಲ್ಲ ಸರ್ ಹೇಳ್ರಿ ಸಂಬಂಧಪಟ್ಟ ಆಫೀಸರ್ಗೆ ಹೇಳಿ ಸರ್ ಅವ್ರಿಗೂ ಮಾತಾಡ್ಸ್ತೇವೆ ಪೊಲೀಸ್ ಸ್ಟೇಷನಿಗೆ ಬಂದು ಇಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ತಿಳಿಸಿವಿ ಸರ್ ಎಲ್ಲ ವಿಷಯನ ಅಲ್ಲಿ ಹೋಗಿ ಕೇಳಿ ಸರ್ ಅಲ್ಲ ಮೊದಲೇ ಇಂಟಿಮೇಷನ್ ಮಾಡ್ಬೇಕಾಗಿತ್ತು ಹೌದು ಮಾಡಿವಿ ಸರ್ ಮಾಡಿ ಮೊದಲ ಮಾಡಿದ್ರಿ ಲೋಕಲ್ ಪೊಲೀಸರ ನಿರ್ಲಕ್ಷ್ಯ ಅದು ನಾವು ಹಂಗೆ ಅಲ್ಲ ಅವ್ರು ನೀವು ಲೋಕಲ್ನವ್ರು ಇನ್ಫಾರ್ಮ್ ಮಾಡಿಲ್ಲ ನಾವು ಬೈಟ್ ಕೊಡಕ್ಕೆ ಬರೋಣ ಯಾರು ಇಷ್ಟು ಕೊಣ ರಕ್ತ ಕಲಿ ಅದಾವ ನಿಮ್ಗೆ ಆರಾಮದಿರಿ. ಮೂಗನಾಗ ರಕ್ತ ಸೋರ ಪೊಲೀಸರು ದಾಡ್ಸಿ ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ ನೀವು ನಮ್ಮ ಮನೆ ಮೈ ಮೇಲೆ ಲೋಗೋ ತಗೊಳ್ರಿ ಇಂದು ಬಾ ಇಂದ ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೆ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಅದೆಲ್ಲ ನಾವು ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನು ನೋಡಿಕೊಂಡು ನಾವು ಮುಂದೆ ತಿಳಿಸ್ತೀವಿ. ಯಾವ ಗಾಡಿ ಒಳಗೆ ಬಂದಿದ್ರು ಸರ್, ಇವ್ರು ಹೆಂಗೆ ಅಟ್ಯಾಕ್ ಮಾಡಿದ್ರು ಅವ್ರಿಗೆ? ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ. ಅಂದ್ರೆ ಆಟೋದಾಗ ಬಂದಿದ್ರು ಸರ್, ಹೆಂಗೆ ಬಂದಿದ್ರು ಸರ್? ಮುಂದ್ಗಡೆ ಸ್ಕೂಟಿ ಇದನ್ನ ಮಾಡಿ ಹಿಂದ್ಗಡೆ ಆಟೋ ಗ್ಲಾಸ್ ಹೊಡೋದು. ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಖಚಿತ ಇನ್ಫಾರ್ಮೇಷನ್ ಖಚಿತಪಡಿಸ್ಕೊಂಡ್ಮೇಲೆ ನಿಮಗೆ ಹೇಳಬೇಕಾಗ್ತದೆ. ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಇನ್ನೂ ತೆಗೆದುಕೊಂಡಿಲ್ಲ. ಸರ್ ಇವ್ರು ಏನು ಹೇಳ್ತಾರೆ ಸರ್ ಈಗ ಗಂಗಾವತಿ ಪೊಲೀಸ್ ಸಿಬ್ಬಂದಿಯವರು ಅವ್ರು ಏನು ಬಂದಿದ್ರು, ಅದಕ್ಕೂ ಏನೋ ಯಾವ ಥರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ. ಸೊ ಅದು ಮಾಹಿತಿ ತೊಗೊಂಡಿದ್ದೀವಿ.
ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು, ಅವ್ರ ಕಡೆನೂ ಕೆಲವು ಮಾಹಿತಿ ತೊಗೊಂಡಿದ್ದೀವಿ. ಸೊ ತಾವು ಕೂಡ ಕೆಲವೊಂದು ಮಾಹಿತಿಯನ್ನು ನೀಡಿದ್ದೀರಿ. ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಕ್ರಮ ತಗೊಳ್ತೀವಿ. ಅಂದ್ರೆ ಮಾರಕಾಸ್ತ್ರಗಳಿಂದ ಏನಾದ್ರು ಎಷ್ಟು ಜನ ಇದ್ದಾರೆ ಸರ್ ಗಂಗಾವತಿ ಪೊಲೀಸರು ಸರ್? 5 ಜನ. 5 ಜನ ಅಂದ್ರೆ ಡ್ರೈವರ್ನ ಹಿಡಿದು 5 ಜನ ಬಿಟ್ಟು ಡ್ರೈವರ್ ಬಿಟ್ಟು 5 ಜನ, ಅಂದರೆ ಗಾಡಿಯಲ್ಲಿ 5 ಜನ ಇರಲಿಲ್ಲ, ಟೋಟಲ್ ಅವ್ರ ಟೀಮ್ 5 ಜನರು ಬಂದಿದ್ದು. ಅದು ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್, ಡೀಟೇಲ್ಸ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿ ಎಲ್ಲ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತಾರೆ. ಹಿಂದಿನ ಗ್ಲಾಸ್ ಹೊಡೆದು ಮತ್ತೆ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡೋಗಿದ್ದಾರೆ. ಅವ್ರೇನು ಸಿಕ್ಕಿಲ್ಲ ಸರ್ ಇನ್ನೂ ಸಿಕ್ಕಿಲ್ಲ. ಈಗ ಮಾಹಿತಿ ತೊಗೊಂಡು ಮುಂದಿನ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾ ಇದ್ದೀವಿ. ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 392 ಕೇಸ್ ಒಳಗೆ ಏನೋ ಬೇಕಾಗಿದ್ದ ಅನ್ನುವಂಥದ್ದು ಸರ್, ಅದೊಂದೇ ಕೇಸ್ ಅಥವಾ ಬೇರೆ ಬೇರೆ ಏನಾದ್ರು ಕೇಸ್? ಅದೇ ಹೇಳ್ತಾ ಇದ್ದೀನಿ, ಅಂದರೆ ನಮಗೆ ಇನ್ವೆಸ್ಟಿಗೇಷನ್ ಅವ್ರದ್ದಿದೆ, ನಾನು ಹೆಚ್ಚಿಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಏನಿದೆ ನಾನು ಇನ್ನೂ ತಿಳ್ಕೊಬೇಕಾಗ್ತದೆ. ಅಲ್ಲಿಂದ ಆ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ಬೋದು. ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ರು ಏನು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಬ್ಬನ ಆರೋಪಿ. ಸರ್ ನಿಮ್ಗೆ ಇಲ್ಲಿ ಪೊಲೀಸರಿಗೆ ಏನಾದ್ರು ಇಂಟಿಮೇಷನ್ ಮಾಡಿದ್ರೆ ಸರ್ ಅವರು? ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರಂತವ್ರು ಪೊಲೀಸ್ ಠಾಣೆಗೆ, ಈ ಥರ ತೊಗೊಂಡು ಹೋಗ್ತಾ ಇದೀವಿ ಅಂತೇಳಿ. ಮೀನ್ ವೈಲ್ ಇದು ಘಟನೆ ಆಗಿದೆ. ಒಂದು ಇನ್ಫಾರ್ಮೇಷನ್ ಮೇಲೆ ಬಂದಿರ್ತಾರೆ, ಬಂದಾಗ ಅವನು ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಬಟ್ ಸಿಕ್ಕಾಗ ತಕ್ಷಣ ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಡೈರೆಕ್ಟ್ಲಿ ಏನು ಅವ್ರು ಹೋಗ್ತಾ ಇರಲಿಲ್ಲ ಗಂಗಾವತಿಗೆ, ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವರು. ರೂರಲ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಅವನು ಸೆಕ್ಯೂರ್ ಆಗಿದ್ದ. ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ. ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾಗಿಲ್ಲ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಭಯ ಇಲ್ವಾ ಅಂತ ಸರ್? ಅಲ್ಲ, ಕಾನೂನು ಭಯ ಈಗ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಇದು ಸಡನ್ನಾಗಿ ಆಗಿದೆ. ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ. ಅದು ಏನು ಆಯಿತು, ಯಾವ ಥರ ಆಯಿತು, ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ನಮ್ಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳ್ಬೋದಿತ್ತು. ಕಾನೂನು ಭಯ ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ತೀವಿ, ಆಯಿತಾ. ಯಾರಿಗೂ ಅದ್ರಾಗ ಸ್ಪೇರ್ ಮಾಡೋ ಅವಶ್ಯಕತೆ ಏನೋ ಇದಿಲ್ಲ, ಏನು ಆ ಅವಕಾಶ ಕೊಡೋದಿಲ್ಲ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಠಿಣ ಕಾನೂನು ಕ್ರಮ ತಗೊಳ್ತೀವಿ.